ನಮ್ಮ ಮನ್ಯಾಗ ಅಡುಗೆ ಮಾಡಕತ್ತಳ ಮಾನಂದ. ಏನು ಮಾಡ್ತಾಳೋ ಏನೋ, ಸಂಡೇ ಸ್ಪೆಷಲ್ ಏನು ಮಾಡ್ದೋ ಏನಿಲ್ಲ. 3:30 ಆಗಿದೆ ಟೈಮು. ಈಗ ಏನು ಮಾಡ್ತಾಳೋ ಏನಿಲ್ಲ. ಬಂದೀನಿ ಅಡುಗೆ ಮನೆಯಾಗ, ಏನು ಮಾಡ್ತಾಳೋ ನೋಡೋಣ. ಅಡುಗೆ ಏನು ಮಾಡಕತ್ತಿದ್ದಿ ಮಾನಂದ ಸ್ಪೆಷಲು? ತಾಯಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನಾ ಇವತ್ತು ಸಂಡಿಗೆ ಮಾಡ್ತೀನಿ ನೋಡಿ. ಏನು ಸಂಡಿಗೆ ಇದು? ಹೊಸ ಸಂಡಿಗೆ ತಾಳಿಪಟ. ಮಾಡಿ ಇದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೀನು ಉಳ್ಳಾಗಡ್ಡಿ ಉಳ್ಕೊಳತ್ತೀನಿ ರೀ. ಬರ್ರಿ, ಇವತ್ತು ಅವರು ಬ್ಲಾಗ್ ಸ್ಟಾರ್ಟ್ ಮಾಡಿದಾರೆ. ನಂಗೆ ಕೇಳ್ದೆ ಏನೇನು ಮಾತಾಡಿದಾರೆ ನೋಡೋಣ. ಹಂಗೆ ಬಾಯಿ ತುಂಬ ಆಗ್ಯದ ತಾಳಿಪಟ. ನೋಡ್ರಿ, ಯಜಮಾನ್ರಿಗೆ ಬಜ್ಜಿ ಬೇಕಾಗಿತ್ತು. ನಾನು ತಾಳಿಪಟ್ಟು ಮಾಡಿದ್ದಕ್ಕೆ ಅವ್ರು ಸಿಟ್ಟು ಮಾಡಿಕೊಂಡು ಒಂದೇ ಒಂದು ತಿಂದ್ಬಿಟ್ಟು ಸಾಕು ಮಾಡಿದರು. ತಿರುಗಿ ಯಾಕೆ ಅಂತ ಗೊತ್ತಾಯಿತು, ಬಜ್ಜಿ ಬೇಕಾಗಿತ್ತು ಅವ್ರಿಗೆ. ಸೊ ಅದಕ್ಕೆ ಅದೇ ಹಿಟ್ಟಿಂದ ನಾನು ಎಣ್ಣೆಲಿ ಕರೆದು ಈ ಥರ ಸಂಡಿಗೆ ಈ ಥರ ಮಾಡಿದ್ದೀನಿ ನೋಡಿ. ಮೆತ್ತಿಗೆ ಚೆನ್ನಾಗಿದೆ ಬಜ್ಜಿ ಥರ. ಮೇಲಿದೆ ನೋಡಿ ತಾಳಿಪಟ್ಟು. ನಾನು ಅದು ತಿಂತೀನಿ, ಇದು ಯಜಮಾನ್ರಿಗೆ ಕೊಡ್ತೀನಿ ನೋಡಿ. ಹಿಂಗಿದೆ ಇವತ್ತು ನೋಡಿ, ಫಾದರ್ಸ್ ಡೇ ಇದೆ. ಥರ ಬೇಜಾರಾಗ್ತಾಯಿದೆ, ಮನಸ್ಸು ಯಾಕೋ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ನೋವಾಗ್ತಾಯಿದೆ, ಏನೂ ಗೊತ್ತಿಲ್ಲ. ಈ ಹಬ್ಬ ಆಮೇಲೆ ಫಾದರ್ಸ್ ಡೇ, ಮದರ್ಸ್ ಡೇ ಈ ಥರ ಏನಾದರೂ ಬಂದರೆ ಸಖತ್ ನೋವು, ಬೇಜಾರಾಗುತ್ತೆ, ನೋವಾಗುತ್ತೆ. ನೆನ್ಪು ಬಂದರೆ ನಾನು ಎಷ್ಟೊತ್ತರೆಗೂ ಹತ್ತಿದ್ದೀನಿ, ಕಣ್ಣಲ್ಲಿ ನೀರು ಬರುತ್ತೆ. ಅರ್ಥ ಮಾಡ್ಕೊಮ್ಮ, ಅರ್ಥ ಮಾಡ್ಕೊತ ಗಂಡನೂ ಇಲ್ಲ, ಯಾವುದು ಕೂಡ ಅರ್ಥ ಮಾಡ್ಕೊಳಲ್ಲ ಅವರು. ಸೊ ನಿಮ್ಮ ಹತ್ರ ಹೇಳ್ಕೊಂಡು ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ನಾನು ಸೊ ಒಂದೇ ಕಾರಣಕ್ಕೆ ವೀಡಿಯೋ ಮಾಡ್ಕೊತೀನಿ. ಬಂದೆ, ಅವರೊಂಥರ ಹಿಂಸೆ ಕೊಡ್ತಾರೆ. ಎಲ್ಲ ಚೆನ್ನಾಗಿದ್ರೆ ಅಮ್ಮ ಅಪ್ಪ ಯಾರೂ ನೆನಪು ಬರಲ್ಲ. ಬಟ್ ನನಗೆ ತುಂಬ ನೋವಾಗುತ್ತೆ. ಯಾರ ಹತ್ರ ಹೇಳ್ಕೊಳಕ್ಕೂ ಆಗಲ್ಲ. ಹೇಳ್ಕೊಬೇಕಂದ್ರೆ ತಾಯಿ ಇಲ್ಲ, ಹೇಳ್ಬೇಕಂದ್ರೆ ತಂದೆನೂ ಇಲ್ಲ. ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊತಿದ್ದೀನಿ. ನನ್ನ ವಿಡಿಯೋಗಳು ಹೆಂಗೆ ಬರುತ್ತೋ ಗೊತ್ತಿಲ್ಲ, ತುಂಬ ನೋವಿದೆ. ಮನಸ್ಸು ನೋಯಿಸೋಂಥ ಗಂಡ ಯಾವುದನ್ನು ಅರ್ಥ ಮಾಡ್ಕೊಳಲ್ಲ. ಅರ್ಥ ಮಾಡ್ಕೊತ ಮನುಷ್ಯನೂ ಅಲ್ಲ ಅವರು. ಏನು ಅವ್ರ ಮನಸ್ಥಿತಿನೂ ಆ ಥರ ಬೆಳೆದ ವಾತಾವರಣ ಈ ಥರ ಇದೋ ಗೊತ್ತಿಲ್ಲ. ಒಂಚೂರು ಯಾರನ್ನೂ ಅರ್ಥ ಮಾಡ್ಕೊಳಲ್ಲ. ಇಂಥ ನಿಜವೂ ಹೇಳ್ತಿದ್ದೀನಿ ನಾನು. ಏನಪ್ಪ ಇವ್ರ ಬಗ್ಗೆ ಹಿಂಗೆ ಹೇಳ್ತಿದ್ದಾರೆ ಅಂತ ಅಂದ್ಕೋಬೇಡಿ. ನನ್ನ ಪರಿಸ್ಥಿತಿನ ದೇವರಿಗೆ ಗೊತ್ತು, ನನ್ನ ಮನಸ್ಸಿಗೆ ಗೊತ್ತು. ಯಾರೂ ಅರ್ಥ ಮಾಡ್ಕೊಳಲ್ಲ, ಹೇಳಿದ್ರೂ ಅರ್ಥ ಮಾಡ್ಕೊಳಲ್ಲ. ಯಾವತ್ತೊಂದು ದಿವಸ ಒಳ್ಳೇದಾಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಯಾವಾಗ ಟೈಮ್ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ನಾನು ಕೂಡ. ಜೀವನ ಬೇಸರ ಹೋಗ್ಬಿಟ್ಟಿದೆ ನನಗೆ, ನಿಜ ಹೇಳ್ತಾ ಇದ್ದೀನಿ. ನಮ್ಮ ಫ್ರೆಂಡೆಲ್ಲ ಎಷ್ಟು ಚೆನ್ನಾಗಿದ್ದಾರೆ, ಅವ್ರವ್ರ ಮನೆಯಲ್ಲಿ ಎಲ್ಲ ಚೆನ್ನಾಗಿರೋ ಮನೆ ಕೊಟ್ಟಿದ್ದಾರೆ. ನನ್ನ ಜೀವನನೇ ಹಾಳಾಗೋಯ್ತು ಎಲ್ಲನೂ. ಅದಕ್ಕೆ ಹೇಳ್ತಾರೆ, ಒಂದು ಹೆಣ್ಣಿಗೆ ತಾಯಿ ತಂದೆ ಇಬ್ಬರು ಇರಬೇಕು, ಅದಿಲ್ಲ ಅಂದರೆ ನನ್ನ ಥರ ಜೀವನ ಆಗುತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ಇದ್ದಾಗ ತಂದೆಗೆ ತಾಯಿಗೆ ಮರ್ಯಾದೆ ಕೊಡಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದರೆ ಅದು ನಾವು ಕಳ್ಕೊಂಡಿದ್ದೀರಿ, ಆ ನೋವು ನನಗೇನಂತ ಗೊತ್ತು. ಇವಾಗ 1-2 ದಿನ ತಾಯಿ ಮನೆಗೆ ಹೋಗಿರ್ತೀನಿ ಅನ್ನೋಷ್ಟು ನಂತರ ಭಾಗ್ಯ ಇಲ್ಲ. ಏನೇ ಮಾಡಿದ್ರು ಗಂಡನ ಮನೆಯಲ್ಲೇ ಇರ್ಬೇಕು ನಾನು. ಏನೇನೋ ಹೋಗಿ 4 ದಿನ ಇರಬೇಕಪ್ಪ, ನನ್ನ ಅಮ್ಮ ಇದ್ದಾಳೆ ಅಂತ ಅಷ್ಟು ಭಾಗ್ಯ ಇಲ್ಲ ನನಗೆ. ಆ ಭಾಗ್ಯ ನಾನು ಕಳ್ಕೊಂಡಿದ್ದೀನಿ. ತಾಯಿ ಪ್ರೀತಿ ಮುಂದೆ ಯಾವುದೂ ಇಲ್ಲ.
ಇರುವಾಗ ನಿಜವಾಗ್ಲೂ ಹೇಳ್ತದೆ, ತಾಯಿ ತಂದೆನ ಚೆನ್ನಾಗಿ ನೋಡ್ಕೊಳ್ಳಿ. ಆ ತಾಯಿ ಎಂತೆ ಇರಲಿ ಹೆಂಗೆ ಇರಲಿ, ಭಿಕ್ಷೆ ಬೇಡದಾದ್ರು ಮಕ್ಕಳು ತಂದಾಕ್ತಾರೆ. ತಾಯಿ ಆದರೆ ಏನೋ ಕೆಟ್ಟು ಹೋದ್ರೂ ತಾಯಿ ಹಿಡ್ಕೊತಾಳೆ. ಆದರೆ ಇವಾಗ ಕೆಟ್ಟೋದ್ರೆ ಯಾರು ಹಿಡ್ಕೊಳಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ಹೆಣ್ಣಿಗೆ ಅಂತಾರದು, ಗಂಡಿಗೆ ಯಾವತ್ತೂ ಅನ್ನಲ್ಲ. ಎಷ್ಟಂತ ತಾಳ್ತದೆ ಹೇಳು, ಒಂದು ಹೆಣ್ಣು ಎಷ್ಟು ತಾಳ್ತದೋ ಅಷ್ಟು ಬೇಜಾರಾಗ್ಬಿಡ್ತೈತೆ ಮನಸ್ಸಲ್ಲಿ. ನೋವು ನುಂಗಿ ಒಂದು ಹೆಣ್ಣು ಸತ್ತೋಗ್ತಾರೆ, ಒಂದು ಇಲ್ಲ ಬೇರೆ ಕಡೆ ಹೋಗ್ಬಿಡ್ತಾರೆ. ಒಂದು ಈ ಥರ ಹಿಂಸೆ ಆದರೆ ಅವ್ರು ಅರ್ಥ ಮಾಡ್ಕೊ ಗಂಡ ಆಗಿದ್ರೆ ಯಾವುದನ್ನು ಕೆಟ್ಟ ಯೋಚನೆ ಬರೋಲ್ಲ. ಗಂಜಿ ಕುಡಿದ್ರೂ ಗಂಡ ಚೆಂದಿರ್ಬೇಕಂತೆ. ಗಂಡ ಚೆಂದಿಲ್ಲ ಅಂದರೆ ಅದು ಅಮೃತ ಊಟ ಮಾಡಿಸ್ರು ಅದು ವೇಸ್ಟ್. ನೆಮ್ಮದಿ ಬೇಕು, ನೆಮ್ಮದಿ ಇದ್ರಲ್ಲೇ ಪ್ರೀತಿ ಪ್ರೇಮ ಅಂತ ಹುಟ್ಟೋದು. ನೆಮ್ಮದಿನೇ ಇಲ್ಲ ಅಂದರೆ ಪ್ರೀತಿ ಇಲ್ಲ, ಪ್ರೇಮ ಇಲ್ಲ.